ಗೀತಾ ಸಂವತ್ಸರ. ಓಂ ಕರ್ಮಯೋಗ ಮರ್ಮಜ್ಞಾಯ ವಾಸುದೇವಾಯ ನಮಃ. ಅಜ್ಞಾನಿ ಚೇತ ಸದಾ ಕುರ್ಯಾತ್ ಕರ್ಮಯೋಗಂ ಸಮಾಹಿತಃ ತತಃ ಪ್ರಾಪ್ನೋತಿ ಮೋಕ್ಷಂಚ ಗೀತಾಚಾರ್ಯ ಮಹಂ ಭಜೆ. ಅಜ್ಞಾನಿಯಾದ ಸಾಧಕನು ಶ್ರದ್ಧೆಯಿಂದ ಕರ್ಮಯೋಗವನ್ನು ಮಾಡುತ್ತಿದ್ದರೆ ಅದರಿಂದ ಕೊನೆಯಲ್ಲಿ ಮೋಕ್ಷವನ್ನೇ ಹೊಂದುತ್ತಾನೆ. ಮಾರ್ಚ್ 16. ಕರ್ಮಯೋಗದಿಂದ ಮೋಕ್ಷ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಭಗವದ್ಗೀತಾ 3:19. ಆದ್ದರಿಂದ ನೀನು ಯಾವಾಗಲೂ ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಿರೋ. ಹೀಗೆ ಈಶ್ವರನಿಗಾಗಿ ಕರ್ಮಗಳನ್ನು ಸಂಗವರ್ಜಿತನಾಗಿ ಮಾಡುತ್ತಿದ್ದರೆ ಅಂಥವನು ಚಿತ್ತಶುದ್ಧಿಯ ಮೂಲಕ ಮೋಕ್ಷವನ್ನೇ ಹೊಂದಿಬಿಡುತ್ತಾನೆ. ಆತ್ಮಜ್ಞಾನಿಯಾದವನಿಗೆ ಕರ್ಮಯೋಗಾನುಷ್ಠಾನವೂ ಬೇಕಾಗಿಲ್ಲ. ಕರ್ಮಯೋಗದ ಪರಮ ಪ್ರಯೋಜನವಾದ ಮುಕ್ತಿಯು ಜ್ಞಾನಿಗೆ ದೊರಕಿಬಿಟ್ಟಿರುತ್ತದೆ. ಜ್ಞಾನಿಯು ಕೃತಕೃತ್ಯನಾಗಿ ಬಿಟ್ಟಿರುತ್ತಾನೆ. ಆದರೆ ಅಜ್ಞಾನಿಯಾದವನು ಖಂಡಿತವಾಗಿಯೂ ಕರ್ಮಯೋಗವನ್ನು ಮಾಡಲೇಬೇಕು. ಈಶ್ವರನಿಗೆ ಸಂಬಂಧಪಡಿಸಿ ಪ್ರೀತಿಯಿಂದ ಕರ್ಮಗಳನ್ನು ಮಾಡುವುದೇ ಕರ್ಮಯೋಗವು. ಕರ್ಮದಲ್ಲಿ ಸಂಗವನ್ನು ಬಿಟ್ಟು ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಈಶ್ವರನಿಗೋಸ್ಕರ ಮಾಡುವುದೇ ಕರ್ಮಯೋಗವು. ಬಂಧಕವಾದ ಕರ್ಮವೇ ಈಶ್ವರಾರ್ಪಿತವಾದಾಗ ಕರ್ಮಯೋಗವೆನಿಸುತ್ತದೆ. ಕರ್ಮಯೋಗವು ಸಾಧಕರಿಗೆ ಚಿತ್ತಶುದ್ಧಿ ಎಂಬ ಫಲವನ್ನು ಕೊಡುತ್ತದೆ. ಚಿತ್ತದ ಕೊಳೆಗಳೆಲ್ಲವೂ ನಾಶವಾಗುವುದೇ ಚಿತ್ತಶುದ್ಧಿಯು. ಆತ್ಮಜ್ಞಾನ ಪ್ರಾಪ್ತಿಗೆ ಚಿತ್ತಶುದ್ಧಿಯು ತುಂಬಾ ಮುಖ್ಯವಾದ ಸಾಧನ. ಚಿತ್ತಶುದ್ಧಿಗಾಗಿಯೇ ಸಕಲ ಸಾಧನಗಳೂ ಬೇಕು. ಅನಂತರ ಚಿತ್ತಶುದ್ಧಿಯಿಂದ ಆತ್ಮಜ್ಞಾನವೇ ಉಂಟಾಗುತ್ತದೆ. ಆತ್ಮಜ್ಞಾನದಿಂದ ಮುಕ್ತಿಯೇ ದೊರಕುತ್ತದೆ. ಓಂ ತತ್ಸದು. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ವೇದಾಂತ ಸಂವತ್ಸರ. ಓಂ ವ್ಯವಹಾರಾತೀತಾಯ ವೇದಾಂತ ಭಾಸ್ಕರಾಯ ನಮಃ. ಸರ್ವಮಾತ್ಮೈವ ಯಸ್ಯ ಸ್ಯಾತ್ ವಿಶ್ವಂ ಜ್ಞಾನ ಪ್ರಭಾವತಃ ದ್ವೈತಾಭಾವಾತ್ ಕ್ರಿಯಾಭಾವಃ ಇತಿ ವೇದಾಂತ ಭಾಸ್ಕರಃ. ಆತ್ಮಜ್ಞಾನದ ಬಲದಿಂದ ಯಾವಾತನಿಗೆ ವಿಶ್ವವೆಲ್ಲವೂ ಆತ್ಮನೇ ಆಗಿಬಿಟ್ಟಿರುತ್ತದೆಯೋ ಅಂಥವನಿಗೆ ದ್ವೈತವೇ ಇಲ್ಲದ್ದರಿಂದ ಕ್ರಿಯೆಯೂ ಇಲ್ಲ. ಮಾರ್ಚ್ 16. ಇಂಥವನಿಗೆ ವ್ಯವಹಾರ ಉಂಟೆ? ಯತ್ರ ತು ಅಸ್ಯ ಸರ್ವಂ ಆತ್ಮೈವಾಭೂತ್ ತತ್ ಕೇನಕಂ ಜಿಘ್ರೇತ್ ಪಶ್ಯೇತ್ ಶೃಣುಯಾತ್ ಅಭಿವದೇತ್. ಬೃಹದಾರಣ್ಯಕೋಪನಿಷತ್ತು 2:4-14. ಯಾವಾಗ ಈ ಆತ್ಮಜ್ಞಾನಿಗೆ ಇದೆಲ್ಲವೂ ಆತ್ಮನೇ ಎಂಬ ಅರಿವು ಉಂಟಾಗಿಬಿಟ್ಟಿದೆಯೋ ಆಗ ಅವನು ಯಾವುದರಿಂದ ಏನನ್ನು ತಾನೇ ಮೂಸಿಯಾನು, ಏನನ್ನು ತಾನೇ ನೋಡಿಯಾನು, ಏನನ್ನು ತಾನೇ ಕೇಳಿಯಾನು, ಏನನ್ನು ತಾನೇ ಹೇಳಿಯಾನು. ಅದ್ವಿತೀಯವಾದ ಆತ್ಮನೇ ತಾನೆಂಬ ಜ್ಞಾನವು ಹುಟ್ಟುವುದಕ್ಕೆ ಹೆಸರು ಆತ್ಮಜ್ಞಾನೋದಯ. ಇದು ಬರೀ ಬಾಯೇ ಮಾತಲ್ಲ, ಪಾಂಡಿತ್ಯವೂ ಅಲ್ಲ, ಮತ್ತೇನೆಂದರೆ ಅನುಭವದ ರಸಪಾಕ. ಹೀಗೆ ತಿಳಿದ ಮೇಲೆ ಬ್ರಹ್ಮಜ್ಞಾನಿಗೆ ತ್ರಿಪುಟಿಯು ಸತ್ಯವಾಗಿ ತಿಳಿಯಲಾರದು. ತ್ರಿಪುಟಿ ಜ್ಞಾನವೆಂದರೆ ಪ್ರಮಾತೃವಾದ ನಾನು ಪ್ರಮೇಯವಾದ ಇದನ್ನು ಪ್ರಮಾಣದಿಂದ ಅರಿಯುತ್ತೇನೆ ಎಂಬ ತ್ರಿವಳಿಯ ತಿಳಿವಳಿಕೆ. ಈ ತ್ರಿಪುಟಿಯು ಪ್ರಮಾತೃ ಪ್ರಮಾಣ ಪ್ರಮೇಯಗಳು ಆತ್ಮನೇ ಎಂಬ ನಿಶ್ಚಯ ಜ್ಞಾನವು ಉದಯಿಸಿದ ಮೇಲೆ ಪುನಃ ಅದರಲ್ಲಿ ಸತ್ಯತ್ವ ಭ್ರಮೆಯೂ ಹುಟ್ಟಿತೆ? ಖಂಡಿತ ಸಾಧ್ಯವಿಲ್ಲ. ಅಂಥವನು ಯಾವ ಪ್ರಮಾಣದಿಂದ ಯಾವ ಪ್ರಮೇಯವನ್ನು ಹೇಗೆ ತಾನೇ ನೋಡಿಯಾನೋ? ಪ್ರಮಾಣವಾದ ಕಣ್ಣುಗಳು, ಪ್ರಮೇಯವಾದ ರೂಪಗಳು ಮತ್ತು ಪ್ರಮಾತೃವಾದ ತಾನು ಈ ಮೂರೂ ಆತ್ಮನೇ ಆಗಿದೆ. ಹೀಗೆ ತಿಳಿದವನಿಗೆ ವ್ಯವಹಾರ ಉಂಟೆ? ಓಂ ಶಾಂತಿ ಶಾಂತಿ ಶಾಂತಿ. ಶಾಂಕರ ಸಂವತ್ಸರ. ಔಪನಿಷದ ಪುರುಷವಿದೆ ಶಂಕರಾಯ ನಮಃ. ಜೀವಾನಾಂ ಪ್ರತ್ಯಗಾತ್ಮಾನಂ ಹ್ಯಸಂಸಾರಿ ಸ್ವರೂಪಿಣಂ ಔಪನಿಷದ ನಿಷ್ಠಂ ಶ್ರೀಶಂಕರಂ ಸದ್ಗುರುಂ ಭಜೆ. ಮಾರ್ಚ್ 16. ಇವನೇ ಔಪನಿಷದ ಪುರುಷನು. ಯೋಸೌ ಉಪನಿಷತ್ ಸೇವ ಅಧಿಗತಃ ಪುರುಷಃ ಅಸಂಸಾರಿ ಬ್ರಹ್ಮ ಸರ್ವೇಷಾಂ ಆತ್ಮ. ಬ್ರಹ್ಮಸೂತ್ರ ಭಾಷ್ಯ 1:1-4.
ಉಪನಿಷತ್ತುಗಳಲ್ಲಿ ಮಾತ್ರವೇ ತಿಳಿಸಲ್ಪಟ್ಟಿರುವ ಅಸಂಸಾರಿಯಾಗಿರುವ ಈ ಪುರುಷನು ಎಲ್ಲರಿಗೂ ಆತ್ಮನಾಗಿರುವ ಬ್ರಹ್ಮವೇ ಆಗಿರುತ್ತಾನೆ. ಪೌರಾಣಿಕ ದೇವತೆಗಳಿಗೂ ಔಪನಿಷದ ಪುರುಷನಿಗೂ ತುಂಬಾ ವಿಶೇಷ ಉಂಟು. ಪುರಾಣಗಳಲ್ಲಿ ತಿಳಿಸಿರುವ ದೇವರುಗಳು ಪರಸ್ಪರ ಭಿನ್ನರು ಹಾಗೂ ವಿಲಕ್ಷಣರಾಗಿರುತ್ತಾರೆ. ಅವರೆಲ್ಲರೂ ಸಾಕಾರರಾದ ಸಗುಣರಾದ ಸೋಪಾಧಿಕರು. ಈ ದೇವರುಗಳಿಗೆ ಜನ್ಮಾದಿ ವಿಕಾರಿಗಳು ಉಂಟು. ಈ ದೇವರುಗಳು ದೇಶ ಕಾಲ ವಸ್ತುಗಳಿಂದ ಪರಿಚ್ಛಿನ್ನರೂ ಆಗಿರುತ್ತಾರೆ. ಇವರಿಗೆ ತಮ್ಮ ತಮ್ಮದೇ ಆದ ಸಂಸಾರ ಪರಿವಾರವೇ ಇರುತ್ತದೆ. ಆದರೆ ಪರಬ್ರಹ್ಮವು ಈ ದೇವತೆಗಳಿಗೆಲ್ಲ ಆತ್ಮನಾಗಿರುವ ಪರಿಶುದ್ಧವಾದ ತತ್ವವು. ಪರಬ್ರಹ್ಮದ ಸ್ವರೂಪವನ್ನು ಸರಿಯಾಗಿ ತಿಳಿಯಬೇಕಾದರೆ ಉಪನಿಷತ್ತುಗಳನ್ನೇ ಆಶ್ರಯಿಸಬೇಕು. ಈಶ, ಕೇನ, ಕಾಟಕ, ಪ್ರಶ್ನ, ಮುಂಡಕ, ಮಾಂಡೂಕ್ಯ, ಐತರೇಯ, ತೈತಿರೀಯ, ಛಾಂದೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ವತರ, ಕೌಶಿತಕಿ ಮತ್ತು ಕೈವಲ್ಯಗಳೆಂಬ 14 ಪ್ರಾಮಾಣಿಕ ಉಪನಿಷತ್ತುಗಳಲ್ಲಿ ಪರಬ್ರಹ್ಮ ತತ್ವವನ್ನು ಅನುಭವಾನುಸಾರವಾಗಿ ತಿಳಿಸಿರುತ್ತದೆ. ಆದ್ದರಿಂದಲೇ ಪರಬ್ರಹ್ಮಕ್ಕೆ ಔಪನಿಷದ ಪುರುಷ ಎಂದು ಹೆಸರು. ಉಪನಿಷತ್ತುಗಳಿಂದಲೇ ತಿಳಿಯಬೇಕಾಗಿರೋ ತತ್ವವಿದು. ಉಪನಿಷತ್ತುಗಳಲ್ಲಿ ಮಾತ್ರವೇ ತಿಳಿಸಿರುವ ತತ್ವ. ಉಪನಿಷತ್ತುಗಳನ್ನು ಸಂಪ್ರದಾಯ ಕ್ರಮದಿಂದ ಅಧ್ಯಯನ ಮಾಡಿದರೆ ಮಾತ್ರವೇ ಅರ್ಥವಾಗುವ ರಹಸ್ಯವಿದು. ಸಕಲ ಜೀವರುಗಳಿಗೂ ಆತ್ಮನಾಗಿರುವ ತತ್ವವೇ ಪರಬ್ರಹ್ಮವೋ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರ ಸಂವತ್ಸರ. ಓಂ ಪೂರ್ವ ಮೀಮಾಂಸಾ ರಹಸ್ಯಜ್ಞಾಯ ಶ್ರೀ ಸುರೇಶ್ವರಾಯ ನಮಃ. ಕರ್ಮಕಾಂಡ ರಹಸ್ಯಜ್ಞಂ ಕರ್ಮಾತೀತಂ ನಿರಂಜನಂ ಆತ್ಮನಿಷ್ಠಂ ಬ್ರಹ್ಮನಿಷ್ಠಂ ಸುರೇಶ್ವರಮಹಂ ಭಜೆ. ಮಾರ್ಚ್ 16. ಕರ್ಮಕಾಂಡಿಗಳಿವರು. ಇದಿ ಹೃಷ್ಟಧಿಯಾಂ ವಾಚಃ ಸ್ವಪ್ರಜ್ಞಾಧ್ಯಾತ್ಮಚೇತಸಾಂ ಕುಷ್ಯಂತೆ ಯಜ್ಞಶಾಲಾಸು ಧೂಮಾನದದ್ಧಿಯಾಂ ಕಿಲ. ನೈಷ್ಕರ್ಮ್ಯ ಸಿದ್ಧಿ 1:22. ಅನ್ವಯಾರ್ಥ. ಇತಿ ಹೀಗೆಂದು ಹೃಷ್ಟಧಿಯಾಂ ಹರ್ಷದಿಂದ ತುಂಬಿದ ಅಂತಃಕರಣವನ್ನುಳ್ಳಂಥ ಸ್ವಪ್ರಜ್ಞಾಧ್ಯಾತ್ಮ ಚೇತಸಾಂ ತಮ್ಮ ಪಾಂಡಿತ್ಯದಿಂದ ಉಬ್ಬಿದ ಚಿತ್ತವುಳ್ಳಂಥ ಮತ್ತು ಧೂಮಾನದ್ಧದಿಯಾಂ ಧೂಮ ಮಾರ್ಗದಿಂದ ಹಾಗೂ ಹೊಗೆಯಿಂದ ಮುಚ್ಚಲ್ಪಟ್ಟಿ ಬುದ್ಧಿಯುಳ್ಳಂಥ ಮೀಮಾಂಸಕರ ವಾಚಃ ಮಾತುಗಳು ಯಜ್ಞಶಾಲಾಸು ಯಜ್ಞಶಾಲೆಗಳಲ್ಲಿ ಗುಷ್ಯಂತೆ ಗಟ್ಟಿಯಾಗಿ ಕೂಗಲ್ಪಡುತ್ತವೆ. ಭಾಷ್ಯಾರ್ಥ. ಕರ್ಮವಾದಿಗಳಾದ ಮೀಮಾಂಸಕರು ಹೃಷ್ಟಾಂತಃಕರಣರು ಸ್ವಪ್ರಜ್ಞಾಧ್ಯಾತ್ಮ ಚೇತಸರು ಧೂಮಾನಾದ್ಧ ಚಿತ್ತರು ಆಗಿರುತ್ತಾರೆ. ಆ ಋತ್ವಿಜರೆಲ್ಲರೂ ಯಜ್ಞಶಾಲೆಗಳೊಳಗೆ ಕೂತುಕೊಂಡು ಕರ್ಮಗಳಿಂದಲೇ ಸ್ವರ್ಗ ಹಾಗೂ ಮೋಕ್ಷವು, ಕರ್ಮಗಳಿಂದಲೇ ಅವಿದ್ಯಾ ನಿವೃತ್ತಿ, ಕರ್ಮಗಳೇ ವೇದಾಂತಗಳ ಸಾರ, ಆತ್ಮಜ್ಞಾನವು ಬೇಕಾಗಿಲ್ಲ, ಕರ್ಮಗಳಿಂದಲೇ ಮುಕ್ತಿ ಎಂದು ಮುಂತಾಗಿ ಯಜ್ಞಶಾಲೆಗಳಲ್ಲಿ ಗಟ್ಟಿಯಾಗಿ ಪ್ರವಚನ ಮಾಡುತ್ತಾ ಇರುತ್ತಾರೆ. ವಿವರಣೆ. ಕರ್ಮವಾದಿಗಳೆಂದರೆ ಕರ್ಮವನ್ನೇ ತಾತ್ಪರ್ಯದಿಂದ ಪ್ರತಿಪಾದಿಸುವ ಮೀಮಾಂಸಕರು. ಇವರಿಗೆ ವಸ್ತುತಂತ್ರ ವಿಚಾರ ಮಾರ್ಗವಾಗಲಿ, ಆತ್ಮಜ್ಞಾನದ ಹಾಗೂ ಮೋಕ್ಷದ ಪರಮಾರ್ಥ ಸ್ವರೂಪವಾಗಲಿ ತಿಳಿದಿರುವುದಿಲ್ಲ. ಆದ್ದರಿಂದಲೇ ಇವರು ಆತ್ಮಜ್ಞಾನ ಮಾರ್ಗವನ್ನು ನಿಂದಿಸುತ್ತಿದ್ದಾರೆ. ಮುಮುಕ್ಷುಗಳು ಮೀಮಾಂಸಕರ ಮಾತುಗಳಿಂದ ಮೋಸ ಹೋಗಬಾರದು. ಜ್ಞಾನದಿಂದಲೇ ಮುಕ್ತಿಯು. ಓಂ ಶಾಂತಿ ಶಾಂತಿ ಶಾಂತಿ. ಸೂತ್ರ ಭಾಷ್ಯ ಸಂವತ್ಸರ. ವೇದಾಂತ ವಾಕ್ಯ ಪ್ರಾಮಾಣ್ಯ ಸಾರ್ಥಕ್ಯ ಪ್ರತಿಪಾದಕಾಯ ನಮಃ. ವೇದಾಂತ ವಾಕ್ಯ ಸಾರ್ಥಕ್ಯಂ ಸ್ವತಃ ಸಿದ್ಧಾತ್ಮ ಬೋಧನೆ ಇಂದ್ರಿಯ ಗೋಚರತ್ವಾಧಿ ಸೂತ್ರ ಭಾಷ್ಯ ಕೃತಂ ಭಜೆ. ಮಾರ್ಚ್ 16. ವೇದಾಂತ ವಿಚಾರವು ಸಾರ್ಥಕ. ಅನುಭೂತ ವಸ್ತು ವಿಷಯತ್ವೇ ಬ್ರಹ್ಮಣಃ ಪ್ರಮಾಣಾಂತರ ವಿಷಯತ್ವಮೇವ ಇತಿ ವೇದಾಂತ ವಾಕ್ಯ ವಿಚಾರಣಾ ಅನರ್ಥಿಕೈವ ಪ್ರಾಪ್ತ ನ ಇಂದ್ರಿಯ ವಿಷಯತ್ವೇನ ಸಂಬಂಧ ಗ್ರಹಣಾತ್. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:1-2.
ಬ್ರಹ್ಮವು ಭೂತವಸ್ತು ವಿಷಯವು ಎಂದಾಗಿ ಬಿಟ್ಟರೆ, ಬೇರೆ ಪ್ರಮಾಣಗಳಿಗೆ ಬ್ರಹ್ಮವು ವಿಷಯವು ಎಂದಾಗಿ ಬಿಟ್ಟರೆ, ಆಗ ವೇದಾಂತ ವಾಕ್ಯ ವಿಚಾರಣೆ ಎಂಬುದು ವ್ಯರ್ಥವೆಂದಾಗಿ ಬಿಡುತ್ತದೆಯಲ್ಲ ಎಂದರೆ ಹಾಗಲ್ಲ. ಬ್ರಹ್ಮವು ಇಂದ್ರಿಯಗಳಿಗೆ ವಿಷಯವಲ್ಲದ್ದರಿಂದ ಬ್ರಹ್ಮದ ಸಂಬಂಧವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ಅರಿಯಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಭೂತವಸ್ತುಗಳೆಲ್ಲವೂ ಪ್ರತ್ಯಕ್ಷ ಪ್ರಮಾಣ ಗೋಚರವಾಗಿರುತ್ತವೆ. ಭೂತವಸ್ತುಗಳೆಂದರೆ ಇದ್ದುಕೊಂಡಿರುವ ಪದಾರ್ಥಗಳು. ಉದಾಹರಣೆಗೆ ಪುಸ್ತಕ, ಚಾಪೆ, ಮನೆ, ಬೆಲ್ಲ, ಹಸು, ವಾಹನಾದಿಗಳು ಭೂತವಸ್ತುಗಳು. ಇವುಗಳನ್ನು ಜನಗಳು ಶಾಸ್ತ್ರ ಪ್ರಾಮಾಣ್ಯದಿಂದ ತಿಳಿದುಕೊಳ್ಳಬೇಕಾಗಿಲ್ಲ. ಏಕೆಂದರೆ ಇವುಗಳು ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದಲೇ ನಮಗೆ ತಿಳಿಯುತ್ತವೆ. ಹೀಗಾಗಿ ಭೂತವಸ್ತುವಾದ ಪರಬ್ರಹ್ಮವನ್ನು ಸಾಧಕರು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೇ ತಿಳಿಯಬಹುದಲ್ಲವೇ? ಹೀಗಾಗಿ ವೇದಾಂತ ವಾಕ್ಯ ವಿಚಾರವೇ ಬೇಕಿಲ್ಲ ಎಂದಾಗಿ ವೇದಾಂತ ವಿಚಾರವು ವ್ಯರ್ಥ ರೂಪವೆಂದಾಗುತ್ತದೆಯಲ್ಲ ಎಂದರೆ ಹಾಗಲ್ಲ. ಏಕೆಂದರೆ ಭೂತವಸ್ತುವೇ ಆಗಿದ್ದರೂ ಪರಬ್ರಹ್ಮವು ಇಂದ್ರಿಯ ಪ್ರಮಾಣಗಳಿಗೆ ಗೋಚರವಲ್ಲದ್ದರಿಂದ ಶಾಸ್ತ್ರ ಮಾತ್ರ ಗಮ್ಯವಾಗಿರುತ್ತದೆ. ಆದ್ದರಿಂದಲೇ ಸೂತ್ರಕಾರರು ಶಾಸ್ತ್ರ ಯೋನಿತ್ವಾತ್ ಎಂದಿರುತ್ತಾರೆ. ವೇದಾಂತ ವಾಕ್ಯಾರ್ಥ ವಿಚಾರವು ವ್ಯರ್ಥವಲ್ಲ, ಸಾರ್ಥಕ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಸ್ತುತಿ ಸಂವತ್ಸರ ಮಾರ್ಚ್ 16. ಓಂ ವ್ಯವಹಾರಾತೀತಾಯ ವೇದಾಂತ ಭಾಸ್ಕರಾಯ ನಮಃ. ಸರ್ವಮಾತ್ಮೈವ ಯಸ್ಯ ಸ್ಯಾತ್ ವಿಶ್ವಂ ಜ್ಞಾನ ಪ್ರಭಾವತಃ ದ್ವೈತಾಭಾವಾತ್ ಕ್ರಿಯಾಭಾವಃ ಇತಿ ವೇದಾಂತ ಭಾಸ್ಕರಃ. ಆತ್ಮಜ್ಞಾನದ ಬಲದಿಂದ ಯಾವಾತನಿಗೆ ವಿಶ್ವವೆಲ್ಲವೂ ಆತ್ಮನೇ ಆಗಿಬಿಟ್ಟಿರುತ್ತದೆಯೋ ಅಂಥವನಿಗೆ ದ್ವೈತವೇ ಇಲ್ಲದ್ದರಿಂದ ಕ್ರಿಯೆಯೂ ಇಲ್ಲ. ಓಂ ಕರ್ಮಯೋಗ ಮರ್ಮಜ್ಞಾಯ ವಾಸುದೇವಾಯ ನಮಃ. ಅಜ್ಞಾನಿ ಚೇತ್ ಸದಾ ಕುರ್ಯಾತ್ ಕರ್ಮಯೋಗಂ ಸಮಾಹಿತಃ ತತಃ ಪ್ರಾಪ್ನೋತಿ ಮೋಕ್ಷಂಚ ಗೀತಾಚಾರ್ಯ ಮಹಂ ಭಜೆ. ಅಜ್ಞಾನಿಯಾದ ಸಾಧಕನು ಶ್ರದ್ಧೆಯಿಂದ ಕರ್ಮಯೋಗವನ್ನು ಮಾಡುತ್ತಿದ್ದರೆ ಅದರಿಂದ ಕೊನೆಯಲ್ಲಿ ಮೋಕ್ಷವನ್ನೇ ಹೊಂದುತ್ತಾನೆ. ಓಂ ಔಪನಿಷದ ಪುರುಷವಿದೆ ಶ್ರೀ ಶಂಕರಾಯ ನಮಃ. ಜೀವಾನಾಂ ಪ್ರತ್ಯಗಾತ್ಮಾನಂ ಹ್ಯಸಂಸಾರಿ ಸ್ವರೂಪಿಣಂ ಔಪನಿಷದನಿಷ್ಠಂ ಶ್ರೀಶಂಕರಂ ಸದ್ಗುರುಂ ಭಜೆ. ಜೀವರ ಪ್ರತ್ಯಗಾತ್ಮ ಸ್ವರೂಪವರು ಅಸಂಸಾರಿಗಳು ಔಪನಿಷದಾತ್ಮನಿಷ್ಠರೂ ಆದ ಶ್ರೀಶಂಕರ ಸದ್ಗುರುಗಳನ್ನು ಭಜಿಸುತ್ತೇನೆ. ಓಂ ಪೂರ್ವಮೀಮಾಂಸಾ ರಹಸ್ಯಜ್ಞಾಯ ಶ್ರೀ ಸುರೇಶ್ವರಾಯ ನಮಃ. ಕರ್ಮಕಾಂಡ ರಹಸ್ಯಜ್ಞಂ ಕರ್ಮಾತೀತಂ ನಿರಂಜನಂ ಆತ್ಮನಿಷ್ಠಂ ಬ್ರಹ್ಮನಿಷ್ಠಂ ಸುರೇಶ್ವರಮಹಂ ಭಜೆ. ಕರ್ಮಕಾಂಡ ರಹಸ್ಯವನ್ನು ಬಲ್ಲಂಥ ಕರ್ಮಾತೀತರಾಗಿ ನಿರಂಜನರೂ ಆಗಿ ಆತ್ಮನಿಷ್ಠರೂ ಬ್ರಹ್ಮನಿಷ್ಠರೂ ಆದ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸುಭಾಷಿತ ಸಂವತ್ಸರ ಮಾರ್ಚ್ 16. ಈ ಮೂರನ್ನು ಬಿಟ್ಟರೆ ಸುಖ. ಲೋಭ ಮೂಲಾನಿ ಪಾಪಾನಿ ರಸಮೂಲಾಶ್ಚ ವ್ಯಾಧಯಃ ಇಷ್ಟಮೂಲಾನಿ ಶೋಕಾನಿ ತ್ರೀಣಿ ತ್ಯಕ್ತ್ವಾ ಶುಕೀ ಭವ. ಪಾಪಕರ್ಮಗಳನ್ನು ಮಾಡುವುದಕ್ಕೆ ಲೋಭವೇ ಮೂಲ. ರೋಗ ರುಜಿನಾದಿಗಳಿಗೆ ನಾಲಿಗೆಯ ಚಾಪಲ್ಯವೇ ಕಾರಣ. ಶೋಕಕ್ಕೆ ಅಭಿಮಾನವೇ ಕಾರಣ. ಈ ಮೂರನ್ನೂ ಬಿಟ್ಟು ಸುಖಿಯಾಗಿರು. ಪ್ರತಿಯೊಬ್ಬ ಮನುಷ್ಯನು ಸುಖವಾಗಿರಬೇಕೆಂದು ಬಯಸುತ್ತಾನೆ. ತನಗೆ ಪಾಪಗಳಾಗಲಿ ರೋಗಗಳಾಗಲಿ ದುಃಖಗಳಾಗಲಿ ಬರುವುದೇ ಬೇಡವೆಂದು ಪ್ರತಿಯೊಬ್ಬನೂ ಅಪೇಕ್ಷೆ ಪಡುತ್ತಾನಲ್ಲವೇ? ಅಂಥವನಿಗೆ ಇಲ್ಲಿ ಹಿತವಾದ 3 ಸಂದೇಶಗಳಿವೆ. ಲೋಭದಿಂದ ಪಾಪಗಳನ್ನು ಮಾನವನು ಮಾಡುತ್ತಾನೆ. ದುರಾಶೆಯಿಂದಲೇ ಮನುಷ್ಯನಿಗೆ ಪಾಪ ಪ್ರವೃತ್ತಿಯು ಉಂಟಾಗುತ್ತದೆ. ಕಳ್ಳತನ, ವಂಚನೆ, ಸುಳ್ಳು ಮುಂತಾದ ಪಾಪಗಳಿಗೆ ದುರಾಶೆಯೇ ಕಾರಣವು. ದುರಾಶೆ ಇಲ್ಲದವನು ಯಾವ ಪಾಪಕರ್ಮಗಳನ್ನು ಖಂಡಿತ ಮಾಡಲು ಪ್ರವೃತ್ತನಾಗುವುದಿಲ್ಲ. ರೋಗಗಳಿಗೆಲ್ಲ ಅಪಥ್ಯವೇ ಕಾರಣ. ನಾಲಿಗೆಯ ಚಾಪಲ್ಯದಿಂದ ಸಿಕ್ಕಿದ ಆಹಾರವನ್ನೆಲ್ಲ ತಿನ್ನುತ್ತಾ ಇದ್ದರೆ ರೋಗಗಳು ಬರುತ್ತದಿಲ್ಲವೇ? ಹಿತಮಿತವಾದ ಪಥ್ಯದ ಆಹಾರವನ್ನು ಸ್ವೀಕರಿಸುವವನಿಗೆ ರೋಗಗಳು ಎಲ್ಲಿಂದ ಬರಬೇಕು? ಊಟ ಬಲ್ಲವನಿಗೆ ರೋಗವಿಲ್ಲ. ಅಪಥ್ಯದಿಂದ ರೋಗ, ಪಥ್ಯದಿಂದ ಆರೋಗ್ಯ. ದುಃಖಕ್ಕೆ ಕಾರಣವಾದದ್ದು ವಸ್ತುಗಳಲ್ಲಿ ಇರುವ ಅನುರಾಗ. ಹೆಚ್ಚಿನ ಮಮತೆಯೇ ಮಾನವರ ಶೋಕಕ್ಕೆ ಕಾರಣ.
ಪುತ್ರ ಪತ್ನಿ ಮಿತ್ರಾದಿಗಳಲ್ಲಿ ಇರುವ ಮಿತಿಮೀರಿದ ಪ್ರೀತಿಯೇ ದುಃಖಕ್ಕೆ ಕಾರಣವು. ಮಮತೆ ಇಲ್ಲದವನಿಗೆ ದುಃಖವು ಎಲ್ಲಿಂದ ಬರಬೇಕು? ಲೋಭರಹಿತನಾದರೆ ಪಾಪಾಚರಣೆ ಇಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ. ರಾಗರಹಿತನಿಗೆ ದುಃಖವಿಲ್ಲ. ಲೋಭ ಅಪತ್ಯ ರಾಗಗಳನ್ನು ಬಿಟ್ಟರೆ ಸುಖವಾಗಿರಬಲ್ಲದು. ಓಂ ಶಾಂತಿ ಶಾಂತಿ.